ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ನಾವು ಹೇಳಿದ್ದೆ ಅಲ್ಲ ನಮ್ಮ ಮಾಮ ಮಗಳದ್ದು ನಾಮಕರಣ ಇದೆ ಅಂತ. ಆ ಫಂಕ್ಷನ್ದು ವಿಡಿಯೋ ವ್ಲಾಗ್ ಇದು. ಫಸ್ಟ್ ನಾಮಕರಣ ದಿವಸ ಬೆಳಿಗ್ಗೆನೆ 3 ಗಂಟೆಗೆ ಎಲ್ಲರೂ ಎದ್ದು 10ರಿಂದ 15 ಜನ ಇದ್ವಿ, ಮಕ್ಕಳನ್ನೆಲ್ಲ ಸೇರಿಸಿ ಎಲ್ಲರೂ 2 ಅವರ್ ಅಷ್ಟೊತ್ತಿಗೆ ರೆಡಿಯಾಗಿ 5-5:30ಗೆ ಮನೆ ಬಿಟ್ಟು ನಾವು ಯಾವ ಥರ ಫಂಕ್ಷನ್ಗೆ ರೆಡಿ ಆಗಬೇಕು, ಅದು ಕಾಸ್ಟ್ಯೂಮ್ಸ್, ಬಟ್ಟೆ ಆಗಿರ್ಬೋದು, ಜ್ಯುವೆಲ್ರೀಸ್ ಆಗಿರ್ಬೋದು, ಅಥವಾ ಫಂಕ್ಷನ್ಗೆ ಏನೇನು ಐಟಮ್ ಬೇಕೋ ಪ್ರತಿಯೊಂದು ಐಟಮು, ಹಾಗೆ ನಾವು ಮರಿ ಒಪ್ಪಿಸ್ಬೇಕು ಅಂತ ಇದ್ವಲ್ಲ ಆ ಮರಿನೂ ಕೂಡ ಎಲ್ಲರೂ ಕೂಡ ಕಾರು ಟೆಂಪೋದಲ್ಲಿ ಎಲ್ಲ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಹತ್ರನೇ ನಾವು ಫಂಕ್ಷನ್ ಹಾಲ್ ಇಟ್ಕೊಂಡಿದ್ವಿ. ಆ ಫಂಕ್ಷನ್ ಹಾಲ್ ಹತ್ರ ಎಲ್ಲ ಬಟ್ಟೆ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಮರಿನ ಕರ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಪೂಜಾರು ಇನ್ನ ಬಂದಿರಲಿಲ್ಲ. ಸೊ ದೇವಸ್ಥಾನ ಆಚೆಗಡೆನೆ ವೆಯ್ಟ್ ಮಾಡ್ತಿದ್ವಿ. ಆಮೇಲೆ ಸ್ವಲ್ಪ ತಾದ್ಮೇಲೆ ಪೂಜಾರು ಕೂಡ ಬಂದ್ರು. ಸೊ ನಾವು ಒಳಗಡೆ ಹೋದ್ವಿ, ಮರಿನ ಅಲ್ಲೇ ಕಟ್ಟಾಕ್ಬಿಟ್ಟು ದೇವಸ್ಥಾನ ಒಳಗಡೆ ನಾವು ಹೋದ್ವಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂದ್ಬಿಟ್ಟು. ಮತ್ತೆ ನಾವು ಹೋಗಿರೋ ದೇವ್ರ ಹೆಸರು ಬಂದ್ಬಿಟ್ಟು ಹಳೆ ಊರಮ್ಮ ಅಂತ. ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಮಗು ನಾಮಕರಣ ಇದ್ರು ನಾವೇನಾದ್ರು ಹರಕೆ ಕಟ್ಟಿದ್ವಿ ಅಂದ್ರೆ ಹಳೆ ಊರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾಮಕರಣ ಮಾಡಿಸ್ಕೊಂಡ್ ಬರ್ತೀವಿ. ಹರಕೆ ಏನು ಕಟ್ಟಿಲ್ಲ ದೇವ್ರಿಗೆ ಅಂತ ಅಂದ್ರೆ ನಾವು ಮನೇಲೆ ನಾರ್ಮಲ್ ಆಗಿ ಸಿಂಪಲ್ ಆಗಿ ಮಾಡ್ಕೋತೀವಿ. ಹಂಗೆ ದೇವ್ರಿಗೆ ಅಭಿಷೇಕ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು. ಅಷ್ಟೊತ್ತಿಗೆ ನಮ್ಮ ಚೋಟು ಮರಿ ಕಂದಮ್ಮ ಕೆಳಗಡೆ ಇಟ್ಕೊಂಡು ಆಟ ಆಡ್ತಾ ಇದ್ರು. ಎದ್ದು ನಿಂತ್ಕೊಂಡ್ರು, ಆ ಕಂಬಿನೆಲ್ಲ ಇಟ್ಕೊಂಡು ಎದ್ದು ನಿಂತ್ಕೋತಾ ಇದ್ಲು, ನಿಧಾನಕ್ಕೆ ಇಟ್ಕೊಂಡು ಓಡಾಡ್ತಾಳೆ. ಬಟ್ ಹಂಗೆ ತಮಾಷೆಗೆ ಹಂಗೆ ಆಟ ಆಡ್ತಿದ್ಲು. ಮೂಡ್ ಮಾತ್ರ ಚೆನ್ನಾಗಿತ್ತು. ಅವಾಗ ಮಾರ್ನಿಂಗ್ ಅಲ್ವಾ, ಅಷ್ಟೊತ್ತಿಗೆ ಅವಳು ಆಟ ಆಡ್ತಿದ್ಲು. ಅದಾದ್ಮೇಲೆ ನಾನು ಈ ಕಡೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಭಿಷೇಕ ಮಾಡ್ತಾಯಿದ್ರು. ಫಸ್ಟು ಮೊಸರು ಹಾಕಿದ್ರು, ಮೊಸರಲ್ಲಿ ಅಭಿಷೇಕ ಮಾಡಿ ಆಮೇಲೆ ಹಾಲಲ್ಲಿ ಮಾಡಿದ್ರು. ಹಾಲಲ್ಲೆಲ್ಲ ಮಾಡಾದ್ಮೇಲೆ ಎಳ್ನೀರಲ್ಲಿ ಮಾಡಾದ್ಮೇಲೆ ತುಂಬಿರೋ ಬಿಂಗೆ ನೀರಲ್ಲಿ ಕೂಡ ಅಭಿಷೇಕ ಮಾಡಿದ್ರು. ಆಮೇಲೆ ಅಭಿಷೇಕ ಎಲ್ಲ ಮಾಡಾದ್ಮೇಲೆ ಬೆಣ್ಣೆ ಹಚ್ತಿದ್ದಾರೆ ದೇವಿಗೆ. ಅದು ಆಕ್ಚುಲಿ ಕಲ್ಲು ಅಂತ ನೀವೆಲ್ಲ ಹೇಳ್ಬೋದು, ಕಲ್ಲು ಅಂತ ನೀವು ಅನ್ಕೋಬಹುದು. ಆಕ್ಚುಲಿ ಅದು ವಿಗ್ರಹ, ಅದೇ ಉತ್ಪತ್ತಿ ಆಗಿರೋದು. ಕಲ್ಲು ಅಂತ ಅಲ್ಲ, ವಿಗ್ರಹ. ಅದು ಕಲ್ಲು ಬಂದು ದೇವಿ ಚಿತ್ರ ಇರೋ ಕಲ್ಲು. ಬೆಣ್ಣೆ ಎಲ್ಲ ಹಚ್ಚದ್ಮೇಲೆ ಪೂಜಾರಿ ತೊಳಿತಿಲ್ಲ. ದೇವಿ ಚಿತ್ರ ಇರೋದಕ್ಕೆ ಅರ್ಶಿನ ಕುಂಕುಮ ಡೈರೆಕ್ಟಾಗಿ ಹಂಗೆ ಇಟ್ಬಿಟ್ಟು ಅರ್ಶಿನದಲ್ಲಿ ದೇವಿ ಇಟ್ಟು ಮೇಲೆಗಡೆ ಕುಂಕುಮ ಬಳ್ದು ಹೂವು ತಗೊಂಡು, ಅದು ಕಾಡಲ್ಲಿ ಸಿಗೋ ಅಂಥ ಹೂವು, ಅದು ಹೆಸರು ನನಗೆ ಗೊತ್ತಿಲ್ಲ. ಅದನ್ನ ಒಂದೊಂದು ಎಲೆನೇ ಬಿಡಿಸಿ ದೇವಿ ಅಷ್ಟು ಜಾಗ ಬಿಟ್ಬಿಟ್ಟು ಪೂರ್ತಿ ಆ ಕಲ್ಲಿಗೆ ಇಡ್ತಿದ್ದಾರೆ ಹೂವನ. ಅಷ್ಟೊತ್ತಿಗೆ ಅವರು ಇನ್ನೂ ಹೂವು ಇಡ್ತಿದ್ರು ಅಂದ್ಬಿಟ್ಟು ಮಕ್ಕಳು ಆಚೆ ಹೋಗ್ಬಿಟ್ಟಿದ್ರು. ಅವ್ರನ್ನ ಕರ್ಕೊಂಬರೋಷ್ಟೊತ್ತಿಗೆ ಹೂವು ಹಾರ ಹಾಕಿ ಆಲ್ಮೋಸ್ಟ್ ಎಲ್ಲ ದೇವರಿಗೆಲ್ಲ ರೆಡಿ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಮಕ್ಕಳನ್ನ ಕರ್ಕೊಂಡು ಬಂದು ಆದಷ್ಟು ವಿಡಿಯೋ ಮಾಡಿದ್ದೀನಿ. ಪೂಜೆ ಎಲ್ಲ ಮಾಡಿ ಆರತಿ ಕೊಟ್ಟರು. ಎಲ್ಲರೂ ಆರತಿ ತಗೊಂಡು ಆಮೇಲೆ ಆಚೆ ಬಂದ್ವಿ. ಯಾಕಂದರೆ ದೇವಿಗೆ ಇವಾಗ ಪೂಜೆ ಆಗಿದೆ ಅಲ್ವಾ, ಮತ್ತು ಇವಾಗ ದೇವರಿಗೆ ಬಲಿ ಕೊಡಬೇಕು ಅಲ್ವಾ ಮರಿನ. ಸೊ ಹಾಗಾಗಿ ಆಚೆಗಡೆ ಬಂದ್ವಿ. ಅಲ್ಲಿ ಇನ್ನೊಬ್ರು ಪುರೋಹಿತರು ಇದ್ರು. ಅವರೇನೆ ಆ ಕಲ್ಲಿಗೆ ಅಲ್ಲೇ ಮರಿನ ಬಲಿ ಕೊಡೋದು, ಆ ಕಲ್ಲಿಗೆ ಪೂಜೆ ಮಾಡ್ತಿದ್ರು. ದೇವ್ರ ಮುಂದೆ ಇದೆ ಆ ಕಲ್ಲು, ಅದಕ್ಕೆ ಪೂಜೆ ಮಾಡ್ತಾಯಿದ್ರು. ಅವ್ರು ಪೂಜೆ ಮಾಡಾದ್ಮೇಲೆ ಒಳಗಡೆ ಇದ್ದಿದ್ದ ಪುರೋಹಿತರನ್ನು ಬಂದು ಅವರು ಕೂಡ ಪೂಜೆ ಮಾಡಿದ್ರು ಆರತಿ ತಟ್ಟೆಯಲ್ಲಿ. ಅವ್ರು ಪೂಜೆ ಮಾಡಾದ್ಮೇಲೆ ನಾವು ಕೋಳಿ, ಹಾಗೆ ಮೇಕೆ ಮತ್ತು ಹಂದಿ 3 ಬಲಿ ಕೊಡ್ತಿದ್ವಿ. ಯಾಕಂದರೆ ಆ ದೇವ್ರಿಗೆ ಹಂದಿ ಶ್ರೇಷ್ಠವಾದದ್ದು. ಸೊ ಹಾಗಾಗಿ ಹಂದಿನೂ ಬಲಿ ಕೊಡ್ತಿದ್ವಿ, ಮೇಕೆನೂ ಬಲಿ ಕೊಡ್ತಿದ್ವಿ, ಹಾಗೆ ಕೋಳಿನೂ ಕೂಡ ಕೊಟ್ವಿ. ನಾನು ವಿಡಿಯೋ ಮಾಡೋಷ್ಟೊತ್ತಿಗೆ ಕೋಳಿನ ಕುಯ್ದುಬಿಟ್ಟಿದ್ರು, ಸೊ ಅದು ವಿಡಿಯೋ ಬಂದಿಲ್ಲ. ಆಮೇಲೆ ಮರಿನ ಬಲಿ ಕೊಡ್ತಾ ಇದ್ವಿ. ಮರಿನ ನಾವು ಇಟ್ಕೊಂಡಿದ್ವಿ, ಅವರು ಕಟ್ ಮಾಡಿದ್ರು. ಅದು 2 ಮರಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. 2 ಮರಿನೂ ಕೊಟ್ವಿ. 2 ಮರಿನೂ ಬಾಯಿ ತೆಗಿತು. ಅವರು ಪುರೋಹಿತರು ನೀರು ಹಾಕಿದ್ರು. 2 ಮರಿನೂ ಬಲಿ ಕೊಟ್ಟಾದ್ಮೇಲೆ ಲಾಸ್ಟಲ್ಲಿ ಹಂದಿನ ಅವ್ರು ಇನ್ನೊಬ್ರು ಕುಯ್ದ್ರು. ಅದೆಷ್ಟು ಹಂಗೆ ಸಾಯಿಸೋದಂತೆ, ಹಂಗೆ ಬಲಿ ಕೊಡೋದಂತೆ. ಆ್ಯಕ್ಚುಲಿ ಗೊತ್ತಿಲ್ಲ, ಅದು ಹಂಗೆ ಕುಯ್ದ್ವಿ, ಅದಕ್ಕೂ ಬಲಿ ಕೊಟ್ಟರು. ಆಮೇಲೆ ಅದಕ್ಕೂ ಕೂಡ ನೀರು ಹಾಕಿದ್ರು ಪುರೋಹಿತರು ಹೋಗ್ಬಿಟ್ಟು. ಆಮೇಲೆ ದೇವರಿಗೆ ನಾವೇನು ಬಲಿ ಕೊಟ್ಟಿದ್ವೋ ಅದರಿಂದ ಅವರು ಒಳ ಭಂಡಾರ ಕೊಡ್ತಾರೆ. ಹಂದಿಯಿಂದನೂ, ಕೋಳಿಯಿಂದನೂ, ಹಾಗೆ ಮೇಕೆಯಿಂದನೂ. ಅದರಿಂದ ನಾವು ಪಾಸ್ನ ಉಯ್ಯೋಕ್ಕೆ ಹೋಗಬೇಕು. ಅದರಿಂದ ಅಡುಗೆ ನಾವೇ ಮಾಡಬೇಕು, ಮನೆಯವರೇ ಮಾಡ್ಕೊಂಡು ಹೋಗಬೇಕು. ಭಟ್ರು ಆಗಲಿ ಯಾರೇ ಮಾಡೋಂಗಿಲ್ಲ. ಭಟ್ರೆಲ್ಲ ಬೇರೆಯವ್ರಿಗೆ, ಯಾರು ಜನ ಬರ್ತಾರೋ ಊಟಕ್ಕೆ ಅವ್ರಿಗೆ ಮಾಡಿಕೊಡ್ಬೋದು. ಬಟ್ ಪಾಸ್ನ ಉಯ್ಯೋಕ್ಕೆ ನಾವೇ ಅಡುಗೆ ಮಾಡ್ಕೊಂಡು ಹೋಗಬೇಕು. ಅಡುಗೆ ಮಾಡಿಕೊಂಡು ಬಂದು ವೆಯ್ಟ್ ಮಾಡ್ತಿದ್ವಿ. ಅಷ್ಟೊತ್ತಿಗೆ ಪಾಪುನ ಅಜ್ಜಿ ಆಟ ಆಡಿಸ್ತಿದ್ರು. ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು, ತುಂಬ ರಶ್ ಇತ್ತು, ಮಾಡಿಕೊಂಡು ಪಾಸ್ನ ಉಯ್ಯೋಕ್ಕೆ ಪೂಜಾರಿಯವ್ರ ಹತ್ರ ಕೊಟ್ವಿ. ಅನ್ನ, ಮುದ್ದೆ, ಹಾಗೆ 3 ಥರ ಏನು ಪ್ರಾಣಿಯಿಂದ ಭಂಡಾರ ಕೊಟ್ಟಿರೋ ಅದು 3 ಥರ ಸಾರು ಕೂಡ ಮಾರಿ ಕೊಟ್ವಿ. ನೋಡಿ, ಅವರೇ ಪಾಸ್ನ ಉಯ್ದ್ರು. ಇದೇ ಪಾಸ್ನ ಬುಟ್ಟಿಲಿ ನಾವು ಅನ್ನ, ಮುದ್ದೆ ಎಲ್ಲ ತೊಗೊಂಡೋಗಿ ಕೊಟ್ಟರೆ ಅವ್ರು ಅದ್ರಿಗೆ ದೇವರಿಗೆ ನಮಸ್ಕಾರ ಮಾಡಿ ಅದನ್ನ ಇಳಿಸ್ಬಿಟ್ಟು ಅದನ್ನು ದಬಾಕ್ತಾರೆ. ಇದೇ ಪಾಸ್ನ ಲಾಸ್ಟಲ್ಲಿ ವಿಡಿಯೋ ಮಾಡಿದ್ದೀನಿ ಇದಾದಮೇಲೆ. ಯಾಕಂದರೆ ಅಲ್ಲಿ ತುಂಬ ರಶ್ ಇರೋದ್ರಿಂದ ನಂಗೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಕೂಡ ಜಾಗ ಇರಲಿಲ್ಲ. ಸೊ ಇಷ್ಟು ಮಾಡಿದ್ದೀನಿ. ಲಾಸ್ಟಲ್ಲಿ ಏನು ಮಾಡಿದ್ರು, ಅದು ಹೆಂಗೆ ಮಾಡಿದ್ರು ಅದೊಂದು ಚೂರು ವಿಡಿಯೋ ಹಾಕಿದ್ದೀನಿ ಕ್ಲಿಪ್ಪು ನಿಮಗೆ. ಮತ್ತು ದೇವರಿಗೆ ಅದು ನೀಟಾಗಿ ಸಲ್ಲಿದ್ರೆ ಅದು ಲಾಸ್ಟಲ್ಲಿ ಎಲ್ಲ ಪೂಜೆ ಆದಮೇಲೆ ಅದು 3 ಭಾಗ ಆಗುತ್ತೆ ನಮಗೆ.
ಆಮೇಲೆ ಅವ್ರಿನ್ನ ಮಾಡ್ತಿದ್ರು. ಅಷ್ಟೊತ್ತಿಗೆ ಎಷ್ಟು ರಶ್ ಇದೆ ಅಂತ ತೋರ್ಸೋಣ ಅಂತ ಹಿಂದೆ ಬಂದೆ. ಬಟ್ ಹಿಂದೆಯಿಂದ ತುಂಬ ರಶ್ ಕಾಣಿಸಲ್ಲ. ಸ್ವಲ್ಪ ಜನ ಕೂತಿದ್ರು, ಮಕ್ಳನ್ನ ಆಟಾಡಿಸ್ಕೊಂಡು ಎಲ್ಲರೂ ಕೂತಿದ್ರು. ಬಟ್ ಹಿಂದೆಯಿಂದ ತುಂಬ ರಶ್ ಕಾಣಿಸ್ತಿಲ್ಲ. ಮುಂದೆಯಿಂದ ತುಂಬ ರಶ್ ಕಾಣಿಸ್ತಿದೆ. ಮುಂದೆಯಿಂದನೂ ವಿಡಿಯೋ ಹಾಕಿದ್ದೀನಿ ನಿಮಗೆ. ಹಿಂದೆಯಿಂದ ಇಷ್ಟು ಜನ ಇದ್ದಾರೆ, ಬಟ್ ಮುಂದೆಯಿಂದ ತುಂಬ ಕ್ರೌಡ್ ಇದೆ. ಉಸಿರಾಡೋಕೆ ಕೂಡ ಜಾಗ ಇರಲಿಲ್ಲ. ಲಾಸ್ಟಲ್ಲಿ ಅದು 3 ಭಾಗ ಆಗಿತ್ತಂತೆ. 3 ಭಾಗ ಆಗಿರೋ ವಿಡಿಯೋನು ನಾನು ನಿಮಗೆ ಹಾಕಿದ್ದೀನಿ, ಇಲ್ಲಿ ನೋಡ್ತಿದ್ದೀರಾ. ಪೂಜೆ ಎಲ್ಲ ಆದಮೇಲೆ ಅದೇ ಬುಟ್ಟಿಗೆ ವಾಪಸ್ಸು ಹಾಕಿ ಪ್ರಸಾದ ಥರ ಕೊಡ್ತಾರೆ ನಮಗೆ. ಅದನ್ನು ನಾವು ಊಟಕ್ಕೆ ಬಂದವ್ರಿಗೂ ಪ್ರಸಾದ ಥರ ಬಡಿಸ್ಬೋದು. ಎಲ್ಲರೂ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಎಲ್ಲ ಅಡುಗೆ ಮಾಡ್ತಿದ್ರು, ಎಲ್ಲರೂ ನಿಂತ್ಕೊಂಡು ಮಾತಾಡ್ತಿದ್ರು. ಭಟ್ರು ಕೂಡ ಅಡುಗೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ರು, ಎಲ್ಲರೂ ಬಂದವ್ರಿಗೆ ಅಡುಗೆ ಬಡ್ಸೋಕ್ಕೆ. ಅಷ್ಟೊತ್ತಿಗೆ ನಾವು ಪಟ ಪಟ ಚಟ ಚಟ ಅಂತ ರೆಡಿ ಆಗಿಬಿಟ್ಟು ಮೇಲೆ ಬಂದ್ವಿ ಪಾಪು ನೇಮಿಂಗ್ ಸೆರೆಮನಿಗೆ. ನಮ್ಮದು ಯಾರ್ದು ವೀಡಿಯೋ ಫೋಟೋಸು ಯಾವುದು ಮಾಡ್ಕೊಳಕ್ಕಾಗಿಲ್ಲ, ಫೋಟೋಗ್ರಾಫರ್ ಹತ್ರ ಇದೆ. ನಾನು ಅದನ್ನು ನಿಮಗೆ ನೆಕ್ಸ್ಟ್ ಮಿನಿ ವ್ಲಾಗಲ್ಲೋ ಅಥವಾ ವಿಡಿಯೋ ವ್ಲಾಗಲ್ಲೋ ಫೋಟೋನು ಹಾಕಿ ತೋರಿಸ್ತೀನಿ ನಾವು ಯಾವ ಥರ ರೆಡಿ ಆಗಿದ್ವಿ ಅಂತ. ನೇಮ್ನ ಓಪನ್ ಮಾಡ್ತಿದ್ರು. ನೇಮ್ ಬಂದು ಡಿಂಪಲ್ ಗೌಡ ಅಂತ. ದಾ ಅನ್ನೋ ಅಕ್ಷರದಲ್ಲಿ ಇಕ್ಕಕ್ಕೆ ಆಗ್ತಿರ್ಲಿಲ್ಲ. ಡಾ ಇಂದ ಡಿಂಪಲ್ ಅಂತ ಒಂದೇ ಬಂದಿದ್ದ ಕಾರಣ ನಾವು ಗೌಡಸ್ ಇರೋದ್ರಿಂದ ಡಿಂಪಲ್ ಗೌಡ ಅಂತ ಹೆಸರಿಟ್ವಿ. ಮತ್ತು ಮೇಲೆಗಡೆ ಫಂಕ್ಷನ್ ಮುಗಿಸ್ಕೊಂಬಂದು ಕೆಳಗಡೆ ಎಲ್ಲ ರಿಲೇಟಿವ್ಸ್ನು ಮಾತಾಡಿಸ್ಕೊಂಡು ಎಲ್ಲರೂ ಊಟ ಮಾಡಿಕೊಂಡ್ರು. ಟಯರ್ಡ್ ಆಗಿದ್ದರಿಂದ ಅದು ಯಾವುದು ವೀಡಿಯೋ ಮಾಡೋಕ್ಕಾಗಿಲ್ಲ. ಊಟ ಮಾಡಿಕೊಂಡು ಎಲ್ಲ ಮನೆಗೆ ಬಂದ್ವಿ. ಮತ್ತು ಫಂಕ್ಷನ್ದಾಗಿರ್ಬೋದು ಅಥವಾ ಪೂಜೆ ಮಾಡಿರೋದಾಗಿರ್ಬೋದು, ಎಷ್ಟಾಗುತ್ತೋ ಅಷ್ಟು ರಶ್ ಇದ್ರೂ ನಂಗೆ ಆದಷ್ಟು ವೀಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಮನೆ ಫಂಕ್ಷನ್ ಈ ಥರ ಎಂಡ್ ಆಯಿತು. ಥ್ಯಾಂಕ್ ಯು. ಅಷ್ಟೇ.